ನಾನು ಮುಖ್ಯಮಂತ್ರಿಗಳು ಪರಮೇಶ್ವರರು ಮಹದೇವಪ್ಪನವರು 4 ಜನ ಕೂಡ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಸುಮಾರು 40 ನಿಮಿಷಗಳು ಅವರು ಟೈಮ್ ಕೊಟ್ಟು ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಮುಖ್ಯಮಂತ್ರಿಗಳು ನಮ್ಮ ಯಾವ್ದಾದ್ರು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ, ಮುಖ್ಯವಾಗಿ ಮೇಕೆದಾಟು, ಮಾದಾಯಿ, ಅಪ್ಪರ್ ಭದ್ರಾ ಪ್ರಾಜೆಕ್ಟು ಇವನ್ನ ಹೆಚ್ಚಿಗೆ ಪ್ರಸ್ತಾವನೆಯನ್ನ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡು, ಮೆಟ್ರೋ ವಿಚಾರದಲ್ಲಿ, ಬೆಂಗಳೂರಿನ ಟನಲ್ ವಿಚಾರ, ಕರ್ನಾಟಕ ರಾಜ್ಯಕ್ಕೆ ಏನೆಲ್ಲ ಬಾಕಿ ಇದೆ ಅವನ್ನೆಲ್ಲ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ. ಕರ್ನಾಟಕ ರಾಜ್ಯ ಹೆಚ್ಚಿಗೆ ಟ್ಯಾಕ್ಸ್ ಕೊಡ್ತಾ ಇದೆ, ಅದಕ್ಕೆ ಹೆಚ್ಚಿಗೆ ಇವತ್ತು ತಕ್ಕಂತೆ ನಮ್ಮ ಹಣ ಕೊಡಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿದ್ದೇವೆ. ಏನು ಈ ಸಿಸ್ಟಮ್, ದೇಶದ ಸಿಸ್ಟಮ್ ಕೂಡ ಅವರು ವಿವರಿಸಿದ್ರು. ಒಳ್ಳೆ ಸೌಹಾರ್ದಯುತ ಮೀಟಿಂಗ್ ಆಯಿತು. ನಮ್ಮ ಏನೆಲ್ಲ ಬೇಡಿಕೆಗಳಿತ್ತು ಅದೆಲ್ಲ ಕೂಲಂಕುಷವಾಗಿ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನಾನು ನಮಗೊಂದು ಗಿಫ್ಟ್ ಸಿಟಿ ಏನಿದೆ ಅದು ಒಂದು ಬೇಕು ಅಂತೇಳಿ ನಮ್ಮೊಂದು ಕರ್ನಾಟಕ ಒಂದು ಅವಕಾಶ ಮಾಡ್ಕೊಡಿ ಅಂತೇಳಿ ಮನವಿ ಮಾಡ್ತಾರೆ. ಗಿಫ್ಟ್ ಸಿಟಿ ಅಲ್ಲಿಂದ ಪ್ರಕಾರ ಅವರು ದೇಶಕ್ಕೆ ಎಲ್ಲರೂ ಒಂದ್ ಕಡೆ ಇರಬೇಕು, 2 ಕಡೆ ಮಾಡಿದ್ರೆ ಇದು ಫೈನಾನ್ಷಿಯಲ್ ಸರ್ವಿಸಸ್ ಆಗ್ಬೋದು ಅಂತೇಳಿ ಅವರು ಅದನ್ನ ಆಲೋಚನೆ ಮಾಡಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆಂದ್ರೆ ಗುಜರಾತ್ ಅಲ್ಲಿ ಇದೆಯಲ್ಲ ಗಿಫ್ಟ್ ಸಿಟಿ, ಅದನ್ನೇ ನಮಗೊಂದು ಕೊಡಿ ಅದನ್ನ ಆ ಥರ ಅಂತ ಹೇಳಿದ್ರು. ಸೊ ಅದಕ್ಕೆ ಒಂದೇ ಕಡೆ ಇರಬೇಕು ದೇಶದಲ್ಲಿ ಅದು ಅಂತೇಳಿ ಅವರ ಅಭಿಪ್ರಾಯ ಇತ್ತು. ಒಟ್ಟಾರೆ ನಮ್ಮೆಲ್ಲ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ಕೆಲಸ ಮಾಡ್ತೇವೆ, ನೀವು ಸಹಕಾರ ಕೊಡಿ ಅಂತ ಕೇಳಿದ್ದೇವೆ. ಖಂಡಿತ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರು. ಒಳ್ಳೆ ಸೌಹಾರ್ದ ಮೀಟಿಂಗ್. ಆಮೇಲೆ ಅರ್ಬನ್ ಡೆವಲಪ್ಮೆಂಟ್, ಬೆಂಗಳೂರು ನಗರಕ್ಕೆ ಪೆರಿಫೆರಲ್ ರಿಂಗ್ ರೋಡ್ ಕೇಳಿದ್ದೇವೆ, ಮೆಟ್ರೋ ಕೇಳಿದ್ದೇವೆ, ಹೆಚ್ಚಿಗೆ ಕೇಳಿದ್ದೇವೆ. ಮತ್ತು ಇನ್ನೊಂದ್ಸತಿ ಕೆಲವು ಡೀಟೇಲ್ ನ ತೆಗೆದುಕೊಂಡು ಬನ್ನಿ ಅಂತ ಕೂಡ ಹೇಳಿದ್ದಾರೆ. ಆಫೀಸರ್ಸ್ ಹತ್ರೆಲ್ಲ, ಮಿನಿಸ್ಟರ್ಸ್ ಹತ್ರೆಲ್ಲ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದು ಕೂಡ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಡೀಟೇಲ್ ಅಫಿಷಿಯಲ್ ಲೆವೆಲ್ ಮೀಟಿಂಗ್ ಮಾಡಿ ಅವ್ರ ಜೊತೆ. ಈಗ ಸದ್ಯಕ್ಕೆ ನಾನು ಈಗ ಸಾಯಂಕಾಲ ಬಂದೆ, 3ನೇ ತಾರೀಕು ಅಸೆಂಬ್ಲಿ ಮುಗಿಲಿ, ಪಾರ್ಲಿಮೆಂಟ್ ಮುಗಿಲಿ. ಯಾಕೆಂದ್ರೆ ಅನೇಕ ವಿಚಾರಗಳನ್ನ ಮಾಡಬೇಕು. ಇವತ್ತು ಮಧ್ಯಾಹ್ನ ನಾನು ಹೋಗಕ್ಕಾಗ್ಲಿಲ್ಲ. ಇಡೀ ಕರ್ನಾಟಕದವರೆಲ್ಲ ಬನ್ನಿ ಅಂತ ಹೇಳಿದ್ರು, ಅವರು ಹೋಗಕ್ಕಾಗ್ಲಿಲ್ಲ. ಸೊ ಇನ್ನೊಂದ್ಸತಿ ಬಂದು ಬಿಟ್ಟು. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।